ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಾಮೃತ ಕೃತಿಯ 9ನೇ ಆಶ್ವಾಸ ಧರ್ಮ ಪ್ರಭಾವನೆ ಇದರ ಅಂತಿಮ ಕಥಾಸಾರವನ್ನು ನೋಡೋಣ. ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ, ವಿಷ್ಣುಕುಮಾರ ಮುನಿಗಳು ಪದ್ಮ ಮಹಾರಾಜನನ್ನು ಎಚ್ಚೆತ್ಕೊಳ್ಳುವಂತೆ ಮಾಡ್ತಾರೆ. ಮಂತ್ರಿ ಬಲಿಯ ದುಷ್ಟತನದ ಬಗ್ಗೆ ತಿಳಿಸಿ ಹೇಳ್ತಾರೆ. ತಮ್ಮ ಗುರುಗಳಿಗೂ ತನ್ನ ಪ್ರಜೆಗಳಿಗೂ ಕಷ್ಟವನ್ನು ಕೊಡ್ತಿರೋ ಬಲಿಯನ್ನು ಶಿಕ್ಷಿಸ್ತೇ ನಾನು ಬಿಡೋದಿಲ್ಲ ಅಂತ ಮಹಾ ಕೋಪಿಷ್ಟನಾಗಿ ಸಿಡಿದೆದ್ದು ಆ ಬಲಿ ಹಾಕ್ತೀನಿ, ಮಟ್ಟ ಹಾಕ್ತೀನಿ ಅಂತ ರೋಷಾವೇಶದಲ್ಲಿ ಹೋಗ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದಂಥ ವಿಷ್ಣುಕುಮಾರ ಮುನಿಗೆ ರಾಜನ ಭಕ್ತಿ, ಸದ್ಧರ್ಮ ಪಕ್ಷಪಾತ, ಸ್ವಧರ್ಮ ಪಕ್ಷಪಾತಗಳನ್ನು ನೋಡಿ ತುಂಬ ಆನಂದ ಆಗುತ್ತೆ. ಆತನನ್ನು ತುಂಬ ಮೆಚ್ಕೊಂಡು ಹೋಗ್ತಾ ಇರೋಂತಹ ಪದ್ಮನನ್ನು ತಡೆದುಬಿಟ್ಟು, ನಿಲ್ಲು ಮಹಾರಾಜ, ನಾನು ಬಂದಿದ್ದು ನಿನ್ನ ಮನೋಭಾವವನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಹೊರತು ಅವನ ವಿರುದ್ಧ ನೀನು ಯುದ್ಧ ಮಾಡು ಅಂತ ಅಲ್ಲ. ನಿನ್ನ ಮನದ ನಿರ್ಮಲತೆ, ಧರ್ಮ ಪ್ರೀತಿ, ಮುನಿಗಳ ಬಗೆಗಿನ ಗೌರವ ಇವುಗಳನ್ನು ಕಂಡು ನನಗೆ ಅತ್ಯಾನಂದವಾಗಿದೆ. ಎಲೈ ರಾಜನೇ, ನೀ ಮುನಿಸಿಕೊಂಡು ಕೊಲ್ಲುವ ಕೆಲಸವನ್ನು ಮಾಡಿಬಿಟ್ಟರೆ ಅದರಿಂದ ಪಾಪ ಸಂಚಯವಾಗುತ್ತದೆ. ಕರ್ಮ ಸೇರಿದರೆ ಕೆಟ್ಟದ್ದಲ್ಲವೇ? ಆದ್ದರಿಂದ ನೀನು ಹೋಗದಿರು. ಬಲಿಯು ಮಾಡುವ ತೊಂದರೆ, ಜೀವಬಾಧೆಯನ್ನು ಬುದ್ಧಿವಂತಿಕೆಯಿಂದ ಒಂದೇ ಕ್ಷಣದಲ್ಲಿ ತಪ್ಪಿಸಲು ನಾನೇ ಸಾಕು ಅಂತ ರಾಜನ ಕೋಪಾವೇಶವನ್ನು ಶಮನಗೊಳಿಸ್ತಾನೆ. ನಂತರ ವಿಷ್ಣುಕುಮಾರ ಮುನಿಗಳು ರಾಜಭವನದಿಂದ ಹೊರಟು ತನಗೆ ಒಲಿದಿದ್ದಂತಹ ಅಣಿಮಾದಿ ಅಷ್ಟೈಶ್ವರ್ಯದ ಬಲದಿಂದ ತನ್ನ ಆಕಾರವನ್ನು ಕಿರಿದುಗೊಳಿಸ್ಕೊಳ್ತಾನೆ. ಅಂದರೆ ಚಿಕ್ಕದಾಗಿ ಮಾಡ್ಕೊತಾನೆ, ವಾಮನ ಮೂರ್ತಿಯ ಆಕಾರವಾಗಿ ಮಾಡ್ಕೊತಾರೆ. ನೋಡೋದಕ್ಕೆ ಯಾವ ಥರ ಕಾಣ್ತಾ ಇದ್ರು ಅವರು ಅಂತಂದರೆ, ಕೊರಳಲ್ಲಿ ಹೊಳೆಯುವ ಜನಿವಾರ, ಮಿನುಗುವ ಬೆಳ್ಳಿಯ ಉತ್ತರೀಯ, ಬೆರಳಿನಲ್ಲಿ ದರ್ಬೆ, ಕೆಂಪಾದ ಕಣ್ಣು, ಎದೆ, ಬಾಹು, ಹಣೆಗಳಲ್ಲಿ ತಿಲಕ ಶೋಭಿಸ್ತಾ ಇತ್ತು. ಬಾಗಿದ ಕುಳ್ಳುಗಾಲು, ಕುಗ್ಗಿದ ಕೈಗಳು, ಚಿನ್ನದ ಮೈಬಣ್ಣ, ಅಗಲವಾದ ಎದೆ, ಕೆಂಚನೆಯ ತಲೆಗೂದಲು, ಹೊಳೆಯುವ ಕಣ್ಣು, ಹೀಗೆ ಬ್ರಾಹ್ಮಣನ ವೇಷ ಧರಿಸಿ ಅಚ್ಚರಿ ಮೂಡುವಂತೆ ವಿಷ್ಣು ಮುನಿಗಳು ವಾಮನ ರೂಪವನ್ನು ತಾಳ್ತಾರೆ. ಇವನನ್ನು ಕಂಡು ಊರ ಜನರೆಲ್ಲ ತುಂಬಾ ಆಶ್ಚರ್ಯ ಪಟ್ಕೊತಾರೆ. ಯಾರೀ ಮನುಷ್ಯ, ಯಾರೀ ಬಾಲಕ ಅಂತ ಬೆಕ್ಕಸ ಬೆರಗಾಗಿ ನೋಡ್ತಾ ಇರ್ತಾರೆ. ಈಗ ಈ ವಾಮನ ರೂಪದ ಬ್ರಾಹ್ಮಣ ಬಾಲಕ ಸಿತಗಿರಿಯ ಕಡೆ ಹೆಜ್ಜೆಯನ್ನು ಹಾಕ್ತಾನೆ. ಅವನ ರೂಪ ತೇಜಸ್ಸು ಕಂಡವರು ಇವನು ಸಾಕ್ಷಾತ್ ಪರಮೇಶ್ವರನೇ ಸರಿ ಅಂತ ಜೈಕಾರ ಹಾಕ್ಬಿಟ್ಟು ಅವನ ಹಿಂದೆನೇ ಹೋಗ್ತಾ ಇದ್ದಾರೆ. ಆತನ ಕಾಲುಗಳಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲರನ್ನ ದಾಟಿ ಈಗ ಈ ವಾಮನ ರೂಪದ ಬ್ರಾಹ್ಮಣ ವ್ಯಕ್ತಿ ಯಜ್ಞಶಾಲೆಯ ಕಡೆ ಹೋಗ್ತಾ ಇದ್ದಾನೆ. ಈ ಬ್ರಾಹ್ಮಣ ಬಾಲಕನನ್ನು ನೋಡಿದಂತಹ ಯಜ್ಞಶಾಲೆಯಲ್ಲಿರೋ ಬಲಿ, ಶುಕ್ಲ ಮತ್ತು ಪ್ರಹ್ಲಾದರು, ಈ ಅಣ್ಣ ತಮ್ಮದಿರು ಈತನನ್ನು ನೋಡಿ ಸಾಕ್ಷಾತ್ ವಿಷ್ಣುವೇ ಇಲ್ಲಿಗೆ ಬಂದಿದ್ದಾರೆ ಅಂತ ತಿಳ್ಕೊತಾರೆ. ಬಲಿಯ ಮನಸ್ಸಿಗೆ ಪರಮಾನಂದ ಆಗ್ಬಿಡುತ್ತೆ. ತನ್ನ ಪರಿವಾರ ಸಮೇತವಾಗಿ ವಿಷ್ಣು ಕುಮಾರನಾಗಿರೋ ಆ ಬ್ರಾಹ್ಮಣ ಬಾಲಕನನ್ನು ಬಹಳ ಭಕ್ತಿಯಿಂದ ಎದುರುಗೊಂಡು ಅವರ ಪಾದಗಳಿಗೆ ಎರಗ್ತಾರೆ. ನಾನು ಮಾಡುವಂತಹ ಯಜ್ಞದ ವಿಷಯ ತಿಳ್ಕೊಂಡು ಅದನ್ನು ನೋಡೋದಕ್ಕೆ ಅಂತ ವೈಷ್ಣವ ಲೋಕದಿಂದ ಸಾಕ್ಷಾತ್ ವಿಷ್ಣುವೇ ಅಕ್ಕರೆಯಿಂದ ಇಲ್ಲಿಗೆ ಬಂದಿದ್ದಾರೆ. ನನ್ನಷ್ಟು ಪುಣ್ಯಶಾಲಿಗಳು ಈ ಭೂಮಿಯಲ್ಲಿ ಬೇರೆ ಯಾರೂ ಇಲ್ಲ ಅಂತ ಸಂಭ್ರಮಿಸ್ತಾನೆ ಬಲಿ. ಅತಿ ಉತ್ಸಾಹದಿಂದ ಮಾಯಾ ಬ್ರಾಹ್ಮಣನನ್ನು ಕರೆದೊಯ್ದು ಯಜ್ಞಶಾಲೆ ಮಂಟಪಗಳನ್ನು ತೋರಿಸ್ತಾನೆ. ಆನಂತರ ಅತ್ಯಧಿಕ ಗೌರವದಿಂದ ಅವನನ್ನು ಕುಂಡಿರಿಸಿ ಕಾಲ್ಗಳನ್ನು ತೊಳೆದು ಅದರ ಪಾದೋದಕವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಆ ಮಾಯಾ ಬ್ರಾಹ್ಮಣನ ಕಾಲಿಗೆ ತನ್ನ ತಲೆಯನ್ನು ಇರಿಸ್ತಾನೆ. ಬಲಿಗೆ ಅದೆಷ್ಟು ಖುಷಿಯಾಗಿರುತ್ತೆ ಅಂದರೆ ಅವನಿಗದನ್ನು ವ್ಯಕ್ತಪಡಿಸೋದಕ್ಕೆ ಆಗ್ತಿರೋದಿಲ್ಲ. ಅದೇ ಖುಷಿಯಲ್ಲಿ ಮತ್ತೆ ಬ್ರಾಹ್ಮಣ ಮುನಿಗೆ ನಮಸ್ಕಾರವನ್ನು ಮಾಡಿ, ದೇವ, ಮಾನವರು ಹಾಗೂ ದೇವರಿಂದ ವಂದಿತನಾದ ನೀನು ನಾನು ಮಾಡಿದ ಪುಣ್ಯದಿಂದ ಭೂಮಿಗಿಳಿದು ಬಂದೆಯಾ? ಹಾಗಿದ್ರೆ ನಿಜಕ್ಕೂ ನಾನೇ ಧನ್ಯ. ಹರಿಯೇ, ನಾನಾದರೋ ದೀರ್ಘಕಾಲ ಹೂಗಳ ರಾಶಿಯಿಂದ ಪೂಜಿಸಿ ತಪಸ್ಸಿನಿಂದ ದೇಹವನ್ನು ಕೃಶಗೊಳಿಸಿಕೊಂಡರೂ ನಿನ್ನನ್ನು ಅಂದು ಕಾಣದಾಗಿದ್ದೆ. ಆದರಿಂದು ನಿನ್ನ ಪಾದಕಮಲಗಳನ್ನು ದರ್ಶಿಸಿದೆ. ನಾನೇ ಧನ್ಯ. ಧನ್ಯೋಸ್ಮಿ ಪ್ರಭು. ನನಗಿಂತ ಪುಣ್ಯವಂತರು ಬೇರಾರೂ ಇಲ್ಲ. ಹೀಗಂತ ಬಹಳ ಭಕ್ತಿ ಪರವಶತೆಯಿಂದ ಮಾತಾಡ್ತಾನೆ. ಬ್ರಾಹ್ಮಣ ಇದನ್ನೆಲ್ಲ ಕೇಳಿಸ್ಕೊಂಡು ಕೇವಲ ನಗುವನ್ನಷ್ಟೇ ಬೀರ್ತಾ ಇದ್ದಾನೆ. ಬಲಿಯ ಮಾತುಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋದಿಲ್ಲ. ಯಾಕಂದರೆ ಅವನು ತನ್ನ ಕೆಲಸ ಆಗಬೇಕು ಅಂತ ಬಂದಿದ್ದ ಅಲ್ವಾ, ಹಸಿತ ಕಂಪನ ಮುನಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಬಂದಿದ್ದ ಅಲ್ವಾ, ಸರಿಯಾದಂಥ ಸಮಯಕ್ಕೆ ಕಾಯ್ತಾ ಇದ್ದಾನೆ. ಹಾಗಾಗಿ ಮೌನವಾಗಿ ಎಲ್ಲವನ್ನ ಕೇಳಿಸ್ಕೊತಾ ಇದ್ದಾರೆ. ಈತ ಬಲಿ ಮತ್ತೆ ಮಾತಾಡ್ತಾನೆ. ಅದೇ ಆಗಲೇ ಹೇಳಿದ್ನಲ್ಲ, ಅವನ ಖುಷಿಗೆ ಪಾರವೇ ಇರೋದಿಲ್ಲ. ತನಗೆ ಸಿಕ್ಕಿರೋಂತಹ ಈ ಪುಣ್ಯದಿಂದ ನಾನು ಕೃತಾರ್ಥನಾದೆ ಅಂತ ಅಂದ್ಕೊಂಡು ಅವರಿಗೆ ತಲೆಬಾಗಿ ಮತ್ತೊಮ್ಮೆ ನಮಸ್ಕರಿಸಿ, ಪ್ರಭು, ತಾವು ಯಜ್ಞದಲ್ಲಿ ನನಗೆ ಶ್ರೇಯಸ್ಸು ದೊರೆಯಲು ತಮಗೆ ಇಷ್ಟ ಬಂದಂತಹ ವಸ್ತುವನ್ನು ತೆಗೆದುಕೊಳ್ಳಿರಿ ಅಂತ ಭಕ್ತಿಪೂರ್ವಕವಾಗಿ ಕೇಳ್ಕೊತಾನೆ. ಯಾರ ಹತ್ರ? ವಾಮನ ರೂಪದ ಆ ಬ್ರಾಹ್ಮಣ ಬಾಲಕನ ಹತ್ರ ಕೇಳ್ಕೊತಾನೆ. ಬಲಿಯ ಮಾತನ್ನು ಕೇಳಿದಂತಹ ಮುನಿಗಳು ಇವಾಗ ಮಾತಾಡ್ತಾರೆ ನೋಡಿ.
ನೀನು ಮಾಡುವ ಯಜ್ಞದ ವೈಖರಿಯನ್ನು ಕಣ್ಣಾರೆ ಕಾಣಲು ಬಂದೆನಷ್ಟೇ ಹೊರತು ಮತ್ತಾವುದೇ ಆಸೆಯಿಂದಲ್ಲ. ಹಾಗಿದ್ದಲ್ಲಿ ನಾನೇನು ಬೇಡಲಿ, ನನಗೇನೂ ಬೇಡ ಅಂತ ಹೇಳ್ತಾರೆ. ಹೀಗಂದಿದ ತಕ್ಷಣ ಬಲಿ ಸುಮ್ಮನಾಗ್ಬಿಡ್ತಾನ? ಸುಮ್ಮನಾಗೋದಿಲ್ಲ. ಹಾಗೆನ್ನದಿರಿ ಪ್ರಭು. ಹೇಮರಾಶಿಯನ್ನೋ ಆನೆಗಳನ್ನೋ ಕೊನೆ ಪಕ್ಷ ಈ ಗೋವುಗಳ ಸಾಲಲ್ಲಿ ನಿಮ್ಮ ಮನಸ್ಸಿಗೆ ಬಂದ ಒಂದು ಹಸುವನ್ನಾಗಲಿ ಕುದುರೆ ಕನ್ಯೆಯನ್ನಾಗಲಿ ಸ್ವೀಕರಿಸಿ. ನೀವು ಈ ಯಜ್ಞದಲ್ಲಿ ಏನಾದರೂ ಸ್ವೀಕಾರ ಮಾಡಿದರಷ್ಟೇ ನನಗೆ ಸಮಾಧಾನ ಅಂತ ಬಲಿ ತುಂಬ ಬಲವಂತ ಮಾಡಿ ಆ ವಾಮನ ರೂಪದ ಬ್ರಾಹ್ಮಣನನ್ನು ಒತ್ತಾಯ ಮಾಡಿ ಕೇಳ್ತಾರೆ. ಈಗ ಇದೇ ಸಮಯಕ್ಕೆ ಕಾಯ್ತಾ ಇದ್ರು ಅಲ್ವಾ ಈ ಮಾಯಾವಿಪ್ರ. ಸರಿ ಆಯಿತು, ನೀನು ಇಷ್ಟೊಂದು ಹೇಳ್ತಾ ಇದೆಯಾ ಅಂತ ನಿನ್ನ ಮಾತಿಗೆ ಒಪ್ತೀನಿ ಅಂತ ಅಂದ್ಬಿಟ್ಟು ಬಹಳ ಪ್ರೀತಿಯಿಂದ ನೀನು ನನಗೆ ಏನನ್ನಾದರೂ ಕೊಡಲೇಬೇಕು ಅಂತ ಆಸೆ ಇದ್ದರೆ ನಾನೇನು ಅಂತ ಕೇಳಲಿ? ನನಗೆ ಈ ಧನಧಾನ್ಯಗಳ ಮೇಲೆ ಯಾವುದೇ ಮೋಹ ಇಲ್ಲ, ಮತ್ತೇನು ಕೇಳೋದು? ಹೀಗೆ ಮಾಡು, ಹೋಮಕುಂಡಕ್ಕೆ ಅಂತ ನನಗೆ 3 ಅಡಿ ಅಳತೆಯ ಭೂಮಿಯನ್ನು ನೀಡು, ನನಗಷ್ಟೇ ಸಾಕು ಅಂತ ವಾಮನ ರೂಪದ ಬ್ರಾಹ್ಮಣ ಬಲಿಯ ಹತ್ರ ಕೇಳ್ಕೊತಾನೆ. ಅಬ್ಬಾ, ಇಷ್ಟಾದರೂ ಕೇಳಿದ್ರಲ್ಲ ಅಂತ ಹರಿಸಮಾನನಾದ ಬ್ರಾಹ್ಮಣ ಶ್ರೇಷ್ಠನಿಗೆ ಭೂದಾನ ಕೊಡೋದ್ರಿಂದ ನನ್ನ ಕೀರ್ತಿಗೆ ಅಧಿಕವಾಗುತ್ತೆ ಅಂತ ಬಲಿ ತುಂಬಾ ಖುಷಿ ಪಟ್ಕೊತಾನೆ. ಅದೇ ಕ್ಷಣ ಹೊಂಗಳಸದ ನೀರನ್ನು ತರಿಸಿ ಮಂಗಳ ಶಬ್ದಗಳ ನಡುವೆ ದಾರೆಯ ನೆರೆಯೋದಕ್ಕೆ ಸಿದ್ಧನಾಗ್ತಾನೆ ಆ 3 ಅಡಿ ಭೂಮಿಯನ್ನು. ಈ ಮಧ್ಯೆ ಶುಕ್ರನಿಗೆ ಏನೋ ಒಂದು ಕಸಿವಿಸಿ ಸಂಕಟ ಆಗ್ತಾ ಇರುತ್ತೆ. ಈತ ನಿಜವಾಗ್ಲೂ ಬ್ರಾಹ್ಮಣ ವೇಷದ ಬೇರೆ ಯಾರೋ ಇರ್ಬೋದಾ ಅಂತ ಏನೇನೋ ಕಲ್ಪನೆ ಮಾಡಿಕೊಂಡು ಬಲಿ ಹತ್ರ ಬಂದ್ಬಿಟ್ಟು, ಅಣ್ಣ ಈಗ ನೀನು ಭೂದಾನ ಮಾಡಬೇಡ, ಇದರಿಂದ ಒಳ್ಳೇದಾಗೋದಿಲ್ಲ, ಈತ ಬ್ರಾಹ್ಮಣನೇ ಅನ್ನೋದೇ ನನಗೆ ಸಂದೇಹ ಆಗಿದೆ ಅಂತ ಹೇಳ್ಕೊತಾನೆ. ತಮ್ಮನ ಈ ರೀತಿ ಮಾತುಗಳನ್ನು ಕೇಳಿದಂಥ ಬಲಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಪಿಸು ಮಾತಲ್ಲೇ ಆ ಶುಕ್ರನಿಗೆ ಬೈದು ಸುಮ್ಮನಿರಿಸಿ ಬ್ರಾಹ್ಮಣ ಕೇಳಿದಂತಹ ಭೂಮಿಯನ್ನು ನೀಡೋದಕ್ಕೆ ಕಳಸದ ನೀರನ್ನು ತಂದು ದಾರೆಯನ್ನು ಎರಿತಾನೆ. ಬಲಿಯ ಭೂದಾನವನ್ನು ಆ ವಾಮನ ರೂಪದ ಬ್ರಾಹ್ಮಣ ಸ್ವೀಕಾರ ಮಾಡ್ತಾನೆ. ವಿಷ್ಣು ಕುಮಾರ ಮುನಿಗಳು ಈಗ ಬಲಿ 3 ಅಡಿ ಜಾಗ ಕೊಟ್ಟಾಯಿತು. ವಿಷ್ಣು ಕುಮಾರ ಮುನಿಗಳು ಅದನ್ನು ಸ್ವೀಕಾರ ಮಾಡಬೇಕಲ್ವಾ? ಸುತ್ತಲೂ ನೆರೆದಿರುವಂತಹ ಜನರೆಲ್ಲ ನೋಡ್ತಿದ್ದಂತೆ 3 ಅಡಿ ಕೊಟ್ಟವನಿಗೆ 6 ಅಡಿ ಕೊಡುತ್ತೇನೆ ಅನ್ನೋ ಹಾಗೆ ದಿವಿಜೇಂದ್ರಾದಿಗಳು ಮತ್ಸರ ಪಡೋವಂಥ ರೀತಿಯಲ್ಲಿ ಇದ್ದಕ್ಕಿದ್ದಂತೆ ಕೈತಟ್ಟಿ ಕೋಪಾಧಿಕ್ಯನಾಗಿ ಆಕಾಶದವರೆಗೆ ಬೆಳೆದು ನಿಲ್ತಾರೆ. ಯಾರು? ವಿಷ್ಣು ಕುಮಾರ ಮುನಿಗಳು. ಈಗ ವಾಮನ ರೂಪದಲ್ಲಿ ಬಂದಿದ್ದಾರಲ್ವಾ, ಅವರು ಮುಂಚೆ ಚಿಕ್ಕದಾಗಿದ್ರು, ಸಣ್ಣ ಪಾಪು ಥರ ಇದ್ರು, ಇವಾಗ ಆಕಾಶದೆತ್ತರಕ್ಕೆ ಬೆಳೆದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೌಧರ್ಮ ಕಲ್ಪವೇ ಕಿರೀಟ, ಸೂರ್ಯಚಂದ್ರ ಕಿರಣಗಳೇ ಕರ್ಣಕುಂಡಲ, ನೀಲ ಮೇಘ ಪ್ರಕಾರವೇ ಗುಂಗುರು ಕೂದಲು, ಬೆವರಿನ ಹನಿಗಳೇ ನಕ್ಷತ್ರಗಳು, ಇಂದ್ರ ಪರ್ವತವೇ ದೇಹ ಅನ್ನೋ ರೀತಿಯಲ್ಲಿ ಭವ್ಯವಾಗಿ ಮುಗಿಲೆತ್ತರದವರೆಗೂ ಬೆಳೆದು ನಿಂತಿರೋದನ್ನು ನೋಡಿದಂತಹ ಬಲಿ ಮತ್ತು ಆ ಜನರು ಬಹಳ ಮೂಕ ವಿಸ್ಮಿತರಾಗಿ ಆಶ್ಚರ್ಯಚಕಿತರಾಗಿ ನೋಡ್ತಾ ನಿಂತಿರ್ತಾರೆ. ಇವಾಗ ಏನು ಮಾಡೋಕ್ಕಾಗೋದಿಲ್ಲ. ಬಲಿ 3 ಹೆಜ್ಜೆ ದಾನವಾಗಿ ಕೊಟ್ಬಿಟ್ಟಿದ್ದಾನೆ. ಇವಾಗ ಇವರು 3 ಹೆಜ್ಜೆ ಇಡಲೇಬೇಕಲ್ವಾ? ಎಲ್ಲೆಲ್ಲಿಗೆ ಈ ಮುನಿ 3 ಹೆಜ್ಜೆ ಇಡ್ತಾರೆ ಅಂತ ಅಂದರೆ, ವಜ್ರ ವೇದಿಕೆ ಮತ್ತು ಮಾನುಷೇತರವನ್ನು ಬಿಟ್ಟು, ಅಲ್ಲಿ ಯಜ್ಞಕುಂಡ ಮತ್ತು ಮನುಷ್ಯರು ಜನಗಳು ನಿಂತಿರುವಂತಹ ಆ ಪ್ರದೇಶವನ್ನು ಬಿಟ್ಟು ಉಳಿದಂತಹ ಎಲ್ಲವನ್ನು ಒಳಗೊಂಡಂತೆ ಭೂತಳದ ಮೇಲೆ ತನ್ನ 1 ಹೆಜ್ಜೆಯನ್ನು ಇಡ್ತಾರೆ ವಿಷ್ಣು ಕುಮಾರ ಮುನಿಗಳು. ಈಗ 1 ಹೆಜ್ಜೆ ಆಯಿತು, ಇನ್ನು 2 ಹೆಜ್ಜೆ ಬಾಕಿ ಇದ್ದಾವೆ. ಇನ್ನೊಂದು ಕಾಲನ್ನು ಆಕಾಶ ತಳಕ್ಕೆತ್ತಿ ಜಿನಪಾದ ಭಕ್ತನಿಗೆ ಈ 3 ಲೋಕವನ್ನು ಒಂದೇ ಅನ್ನೋ ರೀತಿಯಲ್ಲಿ 2ನೇ ಹೆಜ್ಜೆಯನ್ನು ಆಕಾಶದ ಕಡೆ ಇಡ್ತಾರೆ. ಈ ಮುನಿಗಳು ಆಕಾಶದ ಕಡೆ ಹೆಜ್ಜೆಯನ್ನು ಇಟ್ಟಿದೆ ತಡ ಅಲ್ಲಿದ್ದಂಥ ಸಮಸ್ತ ದೇವತೆಗಳು ಆಸನ ಕಂಪವಾಗ್ತದೆ, ತುಂಬ ಭಯಭೀತರಾಗ್ತಾರೆ. ಇದಕ್ಕೇನು ಕಾರಣ ಅಂತ ಆ ಕ್ಷಣನೇ ಅರ್ಥಕೊಂಡು ದೇವಸಮೂಹ ವಿಷ್ಣು ಮುನಿಗಳಿಗೆ ನಮಸ್ಕರಿಸಿ ಹೂಮಳೆಯನ್ನು ಸುರಿಸ್ತಾರೆ. ಹೊಸದಾದಂತಹ ಮುತ್ತಿನ ವಜ್ರದ ಪಚ್ಚೆ ವಜ್ರಗಳ ವೈಡೂರ್ಯಗಳಿಂದ ಪೂಜೆಯನ್ನು ಮಾಡ್ತಾರೆ. ದೇವತಾ ಸ್ತ್ರೀಯರು ಹಾಡುಗಳನ್ನು ಹಾಡಿ ಈ ಮುನಿಯನ್ನು ಹೊಗಳುತ್ತಾರೆ. ಈ ಮುನಿಗಳಿಗೆ ಇವರೇ ಸಾಟಿ ಅನ್ನೋ ರೀತಿಯಲ್ಲಿ ಮಂಗಳ ವಾದ್ಯಗಳ ರವ, ಜಯ ಜಯನಾದ, ದೇವತೆಗಳ ಕಲಕಲ ಶಬ್ದ ಎಲ್ಲ ಆಗಸದ ತುಂಬ ಮಾರ್ಧನಿಸ್ತಾ ಇರುತ್ತೆ. ಶರಣಾದೆ, ಅವಧರಿಸು ಜೀಯ, ಮಹಾಪ್ರಸಾದ ಅನ್ನೋ ನಾನಾ ಬಗೆಯ ಉದ್ಗಾರಗಳು ವ್ಯೋಮವನ್ನು ತುಂಬಿರಲು ಅವರೆಲ್ಲ ಅಂದರೆ ದೇವತೆಗಳೆಲ್ಲ ಜಿನಮುನಿಯ ಪಾದಗಳನ್ನು ಸೋಂಕುತ್ತಾ ನಿಧಾನವಾಗಿ ಆ ಭೂಮಿಯನ್ನು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ನೋಡಿ, ಇವರ ಈ ಪರಾಕ್ರಮ ಸಮಸ್ತ ಲೋಕವನ್ನೇ ಆವರಿಸಿಬಿಟ್ಟಿರುತ್ತೆ. ಎಲ್ಲರೂ ಬಂದು ಇವರ ಕೃಪೆಗೆ ಪಾತ್ರರಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಭೂಲೋಕದಲ್ಲಿ ಜನಗಳಿದ್ರಲ್ವಾ, ಅವರೆಲ್ಲ ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಓಡಾಡುವ, ಪೂಜಿಸುವ, ಹಾಡುವ ದೇವತೆಗಳನ್ನು ಕಂಡು ತುಂಬಾ ಖುಷಿ ಪಟ್ಕೊತಾರೆ. ಯಪ್ಪ, ಈ ಜಿನಧರ್ಮದ ನುಡಿಗಳು ಬೇರೆಯ ಧರ್ಮಗಳಲ್ಲಿ ಉಂಟೆ? ಜಿನನಾಥ, ಜಿನಮುನಿ, ಜಿನಧರ್ಮಗಳನ್ನು ಬಿಟ್ಟು ಬೇರೆ ಪೂಜೆರು ಯಾರಿದ್ದಾರೆ? ಇವರಿಂದ ಜಿನಧರ್ಮದ ಸಾಮರ್ಥ್ಯವನ್ನು ತಿಳ್ಕೊಳ್ಬೇಕು.
ಜಿನನು ಹೇಳಿದ ವ್ರತಗಳಿಂದ ಕೇಡು ನರಕಗಳಿಲ್ಲ. ಆದ್ದರಿಂದ ಜಿನಪತಿ ಜಿನಋಷಿಯರನ್ನು ಅರ್ಚಿಸಿ ಸದ್ಧರ್ಮವನ್ನು ಹಿಡಿಯಿರಿ ಅಂತ ಅಲ್ಲಿದ್ದಂಥ ಜನಗಳೆಲ್ಲ ಘೋಷಣೆಯನ್ನು ಹೊರಡಿಸ್ತಾ ಇದ್ದಾರೆ. ಜಿನಪಾದಗಳನ್ನು ಅರ್ಚಿಸುವ ಈ ಮುನಿಗೆ 3 ಲೋಕಗಳು ಗಹನವೇ? ಜಿನಪಾದ ಭಕ್ತಿಯಿಂದಾಗಿ ಮುನಿಗೆ ಅಣಿಮಾದಿ ಅಷ್ಟಗುಣಗಳು ವಶವಾಗಿದ್ದಾವೆ. ಅವರಿಗೆ ಸಮಾನರು ಬೇರೆ ಯಾರೂ ಇಲ್ಲ ಅಂತ ಸಮಸ್ತ ದಿವಿಜರು ಮುನಿಗೆ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಈ ಮುನಿಗಳು ವಾಮನ ರೂಪವನ್ನು ತಾಳೋದಕ್ಕೆ ಏನು ಕಾರಣ ಅಂತ ಅರ್ಥ ಮಾಡ್ಕೊಳ್ಳೋಂಥ ಇಂದ್ರ ದೇವಕುಮಾರರನ್ನು ಕಳಿಸಿ ಬಲಿಯನ್ನು ಅಂಬಲಿಯ ಮೊಟ್ಟೆ ಕಟ್ಟುವಂತೆ ಕೋಡಗಗಟ್ಟಿ ಹಸ್ತಿನಾಪುರದಿಂದ ಎಳೆದೊಯ್ತಾರೆ. ಅವನ ಪಾಪಕ್ಕೆ ತಕ್ಕ ಪ್ರತಿಫಲ ಸಿಗೋ ಹಾಗೆ ಮಾಡ್ತಾರೆ. ಇದಾದ್ಮೇಲೆ ಚಾರಣ ಋಷಿಯರು ಹಾಗೆ ಸ್ವತಃ ಇಂದ್ರದೇವನೇ ಆ ಸಿತಗಿರಿಯ ಗುಹೆಯ ಬಾಗಿಲಿಗೆ ಬಂದು ಕಸ ಕಿಚ್ಚುಗಳನ್ನೆಲ್ಲ ಹಿಂಗಿಸಿ ಕರ್ಮವೆಂಬ ಮದ್ದಾನೆಗೆ ಸಿಂಹ ಸ್ವರೂಪಿಗಳೆನಿಸಿದ ಅಕಂಪನಾಚಾರ್ಯರು ಮತ್ತು ಧೈರ್ಯಗಿರಿಗಳೆನಿಸಿದ ಅವರ 500 ಮಂದಿ ಶಿಷ್ಯ ಮುನಿವರರ ಘೋರ ಉಪಸರ್ಗವನ್ನು ತಪ್ಪಿಸ್ತಾರೆ. ಆನಂತರ ವಾತ್ಸಲ್ಯ ರತ್ನಾಕರರ ಬಳಿ ಬಂದು ದುಶ್ಚರಿತನೂ ಉಗ್ರಮೂರ್ತಿಯೂ ಆದ ಬಲಿಯು ಮಾಡಿದ ಉಪಸರ್ಗವು ನಿವಾರಣೆಯಾಯಿತು, ದಯಮಾಡಿ ನೀವು ನಿಮ್ಮ ಪಾದವನ್ನು ಹಿಂತೆಗೆಯಿರಿ ಅಂತ ಬೇಡ್ಕೊತಾರೆ. ಈಗ ವಿಷ್ಣು ಮುನಿಗಳು ಮಾಯೆಯನ್ನು ಉಪಸಂಹರಿಸಿ ತನ್ನ ಮೊದಲಿನ ರೂಪವನ್ನು ತಾಳ್ತಾರೆ. ದೇವನಿಕಾಯ ಎಲ್ಲ ಈ ಸುಕವಿ ಜನೋದ್ಯಾನ ಕೋಗಿಲೆಯನ್ನು ನೋಡಿ ಬಹಳ ಭಕ್ತಿಯಿಂದ ನಾನಾ ಬಗೆಯ ಅರ್ಚನೆಗಳನ್ನು ಮಾಡ್ತಾರೆ. ಮುನೀಶ್ವರನೇ, ಜಿನಪಾದ ಭಕ್ತಿ, ಸಕಲಾಗಮಾರ್ಥ, ವಿನಯ, ಓಜೆ, ಸಚ್ಚಾರಿತ್ರ, ಧೈರ್ಯ, ಕೀರ್ತಿ ಇವುಗಳಲ್ಲಿ ನಿನಗೆ ಸಮಾನರಾರು ಯಾರಿದ್ದಾರೆ? ಜನವಿನೂತವಾದ 8ನೆಯ ಅಂಶವು ನಿನ್ನಲ್ಲಿ ಇದ್ದುದರಿಂದ ನೀನು ದೇವನಿಕಾಯ ಪೂಜ್ಯನಾದೆ. ನೀನು ಧನ್ಯನೇ ಸರಿ. ಮೋಕ್ಷಲಕ್ಷ್ಮಿ ಕಾಮಿನಿಗೆ ಧರ್ಮ ಪ್ರಭಾವನೆಯು ನಿಕ್ಷೇಪದ ನಿಧಿಯಂತೆ, ಸುಖಕ್ಕೆ ಇದು ಅಕ್ಷಯ ನಿಧಿಯಂತೆ. ಪಾಪ ಕ್ಷಯಕಾರಕವಾದ ಇದನ್ನು ಧರಿಸಿದವನಿಗೆ ಯಾವ ಎಡರೂ ಬಾರದು ಎಂದು ನಾನಾ ವಿಧವಾಗಿ ಪ್ರಭಾವನೆಯ ಮಹಿಮೆಯನ್ನು ವಾತ್ಸಲ್ಯ ರತ್ನಾಕರನನ್ನು ಕೊಂಡಾಡ್ಕೊತಾರೆ. ಹಾಗೆ ಇನ್ನೊಬ್ಬರ ವಿನಾಶವನ್ನು ಬಯಸುವವನಿಗೆ ಒಳಿತಾಗುವುದೇ? ಪರರ ಮನೆಯ ಸೂಜಿಗೆ ಕೇಡನ್ನು ಬಯಸುವವನಿಗೆ ತನ್ನ ಮನೆಯ ಕುಳ ಕೆಟ್ಟಿತು ಎಂಬ ಗಾದೆಯ ಮಾತಿನಂತೆ ನಿರ್ದೋಷಿಗಳಾದ ಅಕಂಪನ ಮುನಿಗಳಿಗೆ ಉಪಸರ್ಗವನ್ನು ಮಾಡಿದ ಬಲಿಯು ತನ್ನ ಪಾಪದ ಫಲದಿಂದ ಬೊಚ್ಚು ಬಾಯಾಗಿ ಸಿಕ್ಕಿಬಿದ್ದ. ಹೀಗೆ ಪಾಪದ ಪ್ರತ್ಯಕ್ಷ ಫಲವನ್ನು ಕಂಡು ಜನರು ವಿಸ್ಮಿತಗೊಳ್ತಾರೆ. ಅನ್ಯರ ಅಳಿವನ್ನು ಬಯಸುವವನು ತಾನೇ ಅಳಿಯುತ್ತಾನೆ. ಅಂತೆಯೇ ಇತರರಿಗೆ ಒಳಿತನ್ನು ಬಯಸುವವನು ಸಕಲ ಸಿರಿಗೆ ನೆಲೆಯಾಗುತ್ತಾನೆ. ಆದ್ದರಿಂದ ಮಗಧಾಧೀಶನೇ, ಪಾಪದ ಕೇಡು ಎಂದರೆ ಮೋಕ್ಷ ತಾನೆ. ಹಾಗಾಗಿ ಎರಡಿಲ್ಲದಂತೆ ಮನಸ್ಸು ಗುಣವನ್ನು ಆಶ್ರಯಿಸಲಿ. ಕೊನೆಯ ಅಂಗವು ಅತ್ಯುತ್ತಮವೆಂದು ಒಲಿದು ಭವ್ಯರು ಅದನ್ನು ನಂಬಿಕೆಯಿಂದ ಹೊಂದಲಿ. ಇಲ್ಲಿಗೆ ಧರ್ಮ ಪ್ರಭಾವನೆ ಅನ್ನೋ ಕತೆ ಮುಕ್ತಾಯ ಆಗುತ್ತೆ. ಗಣಧರ ಸ್ವಾಮಿಗಳು ಶ್ರೇಣಿಕ ಮಹಾರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಿದ್ದು. ಮುಂದಿನ ಸಂಚಿಕೆಯಲ್ಲಿ 9ನೇ ಆಶ್ವಾಸ ಆಗಿರುವಂತಹ ಅಹಿಂಸೆ ಈ ಭಾಗದ ಕಥಾಸಾರವನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.